ಬಾಯಲ್ಲಿಟ್ಟರೆ ಕರು ಅಂತ ಉತ್ತರ ಕರ್ನಾಟಕ ಸ್ಪೆಷಲ್ ಸ್ವೀಟ್ ಒಳಗೆ ಇದು ಒಂದು ನೋಡ್ರಿ. ಯಾವುದಂದ್ರೆ ಪುಟಾಣಿ ಕರದಂಟು ನೋಡ್ರಿ. ಸಾಮಾನ್ಯವಾಗಿ ಇದನ್ನೆಲ್ಲರೂ ಪಂಚಮಿ ಹಬ್ಬದ ಟೈಮ್ದಾಗ, ದೀಪಾವಳಿ ಹಬ್ಬದ ಟೈಮ್ದಾಗ ಮಾಡ್ತಾರೆ. ಇದನ್ನು ಹೆಂಗೆ ಮಾಡೋದಂತ ನೋಡ್ಕೊಂಬರೋಣ ಬರ್ರಿ. ಹಾಯ್ ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೆಂಗದಾರೆ? ಆರಾಮದಾರಿ? ನಾನು ಕೂಡ ಆರಾಮದಾನೆ ನೋಡ್ರಿ. ನಾ ಇಲ್ಲಿ ಒಂದು ಬಟ್ಲ ಕಡ್ಲಿ ತೊಗೊಂಡೇನ್ರಿ. ಇಲ್ಲಿ ಹೊರಗಡ್ಲಿ ಪುಟಾಣಿನೂ ಅಂತಾರೆ ನೋಡ್ರಿ. ಆ ಪುಟಾಣಿ ಮಿಕ್ಸಿ ಮಾಡ್ಕೊಂಬರ್ತೇನೆ ರೀ. ನಾ ಇವಾಗ ಒಂದು ಬಟ್ಲು ಪುಟಾಣಿ ತೊಗೊಂಡೇನ್ರಿ. ನಾನು ನಿಮಗೆ ಮುಂದೆ ಹೇಳ್ತೀನಿ ರೀ ಹತ್ರ ಮೆಜರ್ಮೆಂಟ್ ಹೆಂಗಂತೆಲ್ಲ. ಆಮೇಲೆ 2 ಏಲಕ್ಕಿ ತೊಗೊಂಡೇನೆ ನೋಡ್ರಿ. ಆ ಪುಟಾಣಿ ಜೊತೆ ಮಿಕ್ಸ್ ಮಾಡ್ಕೊಂಡು ಪೌಡ್ರ್ ಮಾಡ್ಕೊತೇನೆ ರೀ. ಅದನ್ನು ಮಿಕ್ಸಿ ಮಾಡ್ಕೊಂಬಂದ್ರಿ. ನಾ ಇವಾಗ ಜರಡಿ ಹಿಡಿತೇನೆ ನೋಡ್ರಿ. ಜರಡಿ ಹಿಡಿದಂದ್ರೆ ಹಿಟ್ಟು ಚಾಣಿಸೋದ್ರಿ. ಒಂದು ಪುಟಾಣಿ ಹಿಟ್ಟು ಚಾಣಿಸ್ಬೋದ್ರಿ ಎಲ್ಲ. ಆಮೇಲೆ ಮ್ಯಾಗ ಏನದು ತೋಡ್ಗತೆ ಬರ್ತೈತೆ ನೋಡ್ರಿ, ಅದನ್ನು ಚುರುಮುರಿ ಸುಸ್ಲಾ ಮಾಡುವಾಗ ಅದು ಬಳಸ್ಕೋಬೋದ್ರಿ ನಾವು. ಅಲ್ಲಿ ಬತ್ತು ನೋಡ್ರಿ. ಅದನ್ನು ಈ ಟೈಪ್ ಪೌಡ್ರ್ ಮಾಡ್ಕೋದು ನೋಡ್ರಿ. ಮತ್ತು ಸಣ್ಣ ಪೌಡ್ರ್ ಬಂದೈತ್ರಿ. ಅದು ಜರಡಿ ಮಾತ್ರ ಹಿಡಿಯಬೇಕ್ರಿ. ಅದನ್ನು ಹಿಡಿದು ತಗೊಂಡು ಹಿಂಗೆ ಪೌಡ್ರ್ ಮಾಡಿ ತೊಗೊಂಡು ನೋಡ್ರಿ. ನಾ ಇವಾಗ ಇದು 1 ಕಪ್ ನೋಡ್ರಿ. ನೀವು ಆಗಲೇ 1 ಕಪ್ ಕಡ್ಲಿಗೆ 1.5 ಕಪ್ ಸಕ್ಕರೆ ತೊಗೊಂಡ್ರಿ. ನಾ ಇಲ್ಲಿ ಕಡ್ಲಿ ಪುಟಾಣಿ ಅನ್ನೋದು ಕಡ್ಲಿ ಅನ್ನತ್ತೇನ್ರಿ. ನಾ ಇಲ್ಲಿ 1.5 ಕಪ್ ಸಕ್ಕರೆ ತೊಗೊಂಡೇನೆ ನೋಡ್ರಿ. ನೋಡ್ತಿರ್ಬೋದ್ರಿ ನೀವು ಅಲ್ಲಿ. ಮತ್ತು ಭಾಳ ಹೆಚ್ಚಿಗೆ ಅದ್ರ ಸ್ವೀಟ್ ಜಾಸ್ತಿ ಆಕತಿ. ಹಿಂಗಾಗಿ 1.5 ಕಪ್ ಕರೆಕ್ಟ್ ತೊಗೋಬೇಕಂತ ನಾನು ಸ್ವಲ್ಪ ತೆಗಿಯತ್ತೇನೆ ರೀ ಅದ್ರೊಳಗೆ. ಈಗ ನೀವು ಹಿಟ್ಟು ಮೆಜರ್ಮೆಂಟ್ ಮಾಡ್ಕೊಂಡ್ರಿ ಅಂದ್ರೆ ಸಕ್ಕರೆ ಸ್ವಲ್ಪ ಕಡಿಮೆ ಹಾಕೋಬೇಕಾಕತ್ರಿ ಹಿಟ್ಟಿನ ಮೆಜರ್ಮೆಂಟಿಗೆ. ಈಗ 2 ಕಪ್ ನೀವು ಹಿಟ್ಟು ತೊಗೊಂಡ್ರಂದ್ರೆ ಒಂದು 1.5 ಕಪ್ ಸಕ್ಕರೆ ಹಾಕೋಬೇಕಾಕತ್ರಿ. ಕಡಿಮೆ ಹಾಕೋಬೇಕಾಕತ್ತಿ. ನೀವು ಪುಟಾಣಿ ಮೆಜರ್ಮೆಂಟ್ ತೊಗೊಂಡ್ರಂದ್ರೆ ಸಕ್ಕರೆ ಒಂದು ಸ್ವಲ್ಪ ಜಾಸ್ತಿ ಹಾಕೋಬೇಕಾಕತ್ರಿ. ನಾ ಇಲ್ಲಿ ಪುಟಾಣಿ ಮೆಜರ್ಮೆಂಟ್ ಮಾಡ್ಕೊಂಡೇನಿ 1 ಕಪ್. ಹೀಗಾಗಿ 1.5 ಕಪ್ ಸಕ್ಕರೆ ಹಾಕೊಂಡೇನ್ರಿ ನಾ ಇಲ್ಲಿ. ಆಮ್ಯಾಗ ಮತ್ತೊಂದು ಬೇರೆ ಸೈಡ್ ಒಂದು ತಾಟಿಗೆ ತುಪ್ಪ ಸವರ್ಕೋಬೇಕ್ರಿ. ತುಪ್ಪ ಸವರಿ ಇಟ್ಕೋಬೇಕ್ರಿ ಅದನ್ನ. ಅಂದ್ರೆ ಪುಟಾಣಿದು ಭಾಳ ಜಲ್ದಿ ಹಿರ್ಕೋತೈತ್ರಿ. ಹಿಂಗಾಗಿ ಒಂದು ಸ್ವಲ್ಪ ಅಡ್ವಾನ್ಸನ್ನ ಎಲ್ಲ ಮಾಡಿ ಇಟ್ಕೋಬೇಕು ಅವನ್ನ. ತುಪ್ಪ ಇಲ್ಲನಾರು ಎಣ್ಣೆನೂ ಹಚ್ಬೋದ್ರಿ. ನಾ ಇಲ್ಲಿ ಸ್ವಲ್ಪ ತುಪ್ಪ ಜಾಸ್ತಿ ಹಾಕೊಂಬಿಟ್ಟೇನಿ ರೀ. ಯಾಕಂದ್ರೆ ಪಾಕ್ ಮಾಡೋ ಟೈಮ್ದಾಗೂ ಹಾಕ್ಬೋದ್ರಿ. ಅಲ್ಲೇನು ಬೇಡ ಇಲ್ಲಿ ಹಾಕೊಂಡ್ರೆ ಆತ್ ಬಿಡ ಅಂದ್ಕೊಂಡು ಇಲ್ಲೇ ಜಾಸ್ತಿ ಹಾಕೊಂಬಿಟ್ಟೇನಿ ರೀ ನಾನು. ಆಮ್ಯಾಗ ಒಂದು ಅರ್ಧ ಕಪ್ ನೀರು ನೋಡ್ರಿ. ಅದೇನು 1.5 ಕಪ್ ಸಕ್ಕರೆ ಹಾಕಿದ್ರಲ್ಲ ಅದಕ್ಕೆ ಒಂದು ಅರ್ಧ ಕಪ್ ನೀರು ಹಾಕಿ ಇಲ್ಲಿ ಇಳಿದ್ರೆ ಅದನ್ನ ಗ್ಯಾಸ್ ಉರಿ ಸಣ್ಣ ಇಟ್ಕೋದ್ರಿ. ಇಟ್ಕೊಂಡು ಒಂದು 5 ನಿಮಿಷ ಕೈ ಬಿಡಲಾರ್ದ ತಿರುಗೋದ್ರಿ. ಅದನ್ನು ತಿರುಗೋದು ಮಾತ್ರ ಬಿಡಬಾರ್ದ್ರಿ. ಸಕ್ಕರೆ ಕರಗಂಗಿಲ್ಲ ತಿರುಗೋದು ಬಿಟ್ರೆ. ಎಲ್ಲ ಸರಿಯಾಗಿ ಎಲ್ಲ ಕೂಡ್ಕೊಳ್ಳೋಂಗೆ ತಿರುಗಾಡೋದ್ರಿ. ಒಂದು 5 ನಿಮಿಷ ತಿರುಗೋದು. ಆಮ್ಯಾಗ ನೋಡೋದ್ರಿ. ನೋಡೋದು ನಾ ಇಲ್ಲಿ 3 ಥರ ಹೇಳ್ಕೊಟ್ಟೇನೆ ರೀ. ಎಲ್ಲ ಲಕ್ಷ್ಯ ಕೊಟ್ಟು ನೋಡ್ರಿ, ಅಬ್ಸರ್ವ್ ಮಾಡಿ. ನಿಮಗೆ ಒಂದು ರೀತಿ ಗೊತ್ತಾಗಲಿಲ್ಲ ಅಂದ್ರೆ ಮತ್ತೊಂದು ರೀತಿ ಗೊತ್ತಾಗುತ್ತೆ ರೀ. ಹೀಗಾಗಿ ಒಂದಲ್ಲದ 3 ಥರ ಹೇಳಿನಿ ಅಲ್ಲಿ ಹೆಂಗೆ ನೋಡ್ಬೇಕಂತ. ಅಂದ್ರೆ ಮೇನ್ ಇದೇನು ಪಾಕ್ ಅಂತಾರೆ ನೋಡ್ರಿ. ಎಲ್ಲ ಹಳ್ಳಿ ಕಡೆ ಅಂತಾರೆ ಅದಕ್ಕೆ. ಆ ಪಾಕ ಹೆಂಗೆ ರೆಡಿ ಮಾಡ್ಕೊತೀರಿ ಹಂಗೆ ನಿಮಗೆ ಕರದಂಟು ರೆಡಿ ಆಕ್ಕವ್ರಿ. ನೀವು ಪಾಕ ಏನಾರ ಭಾಳ ಏರ್ ಹೋದ್ರಿ ಅಂದ್ರೆ ಬಿರುಸು ಗಟ್ಟಿ ಆಗಿಬಿಡ್ತಾವ್ರಿ ಕರದಂಟ. ಈ ಸ್ವಲ್ಪ ಇಳು ಇಟ್ಟಿದ್ರಿ ಅಂದ್ರೆ ಕರೆಕ್ಟ್ ಆಕ್ಕವ್ರಿ. ಭಾಳ ಇಳು ಇಟ್ರೆ ಪೂರ್ತಿ ಅಳ್ಕಾಗಿಬಿಡ್ತೈತೆ ರೀ ಅದು. ನೀವು ಹೆಂಗೆ ಮಾಡ್ತೀರಿ ಅದ್ರ ಮ್ಯಾಗ ರೀ ನೋಡ್ರಿ. ನೀವು ಲಕ್ಷ್ಯ ಕೊಟ್ಟ ಆದಷ್ಟು ಕುದಿಯತೈತಿ ಅಂದ್ರೆ ಸಕ್ಕರೆ ಕರಗಿಲ್ಲ ರೀ. ಸಕ್ಕರೆನೂ ಒಂದೊಂದು ಥರ ಇರ್ತೈತಿ. ಒಂದೊಂದು ಅವಾಗ ಕರಗಿ ಹೋಗ್ಬಿಡ್ತೈತಿ, ಒಂದೊಂದು ಕರಗಂಗಿಲ್ಲ ರೀ. ಈಗ ನೋಡ್ರಿ ಅದು ಬರೋ ಟೈಮ್ ಆದರೂ ಸಕ್ಕರೆ ಕರಗಿಲ್ಲ ರೀ. ಹಿಂಗಾಗಿ ಸಕ್ಕರೆ ಕರಗುತ್ತನ ತಿರುಗೋಬೇಕ್ರಿ ಅದನ್ನೆಲ್ಲ. ಸಕ್ಕರೆ ಕರಗಿದ್ದಾದ್ಮ್ಯಾಗ ಹಿಂಗೊಂದು 2 ಸತಿ ಕುದಿ ಬರ್ತೈತೆ ರೀ. ಅದು ಕುದಿ ಬಂದು ಗ್ಯಾಸ್ ಉರಿ ಸಣ್ಣ ಇಟ್ಟು ಅದಾದ್ಮ್ಯಾಗ ನೋಡ್ಕೊಳ್ದ್ರಿ. ನಾವು ಒಂದು ಬಟ್ಲ್ದಾಗ ನೀರು ತೋರಿ ಒಂದು ಸೈಡ. ಆಮ್ಯಾಗ ಹೇಳ್ತೀನಿ ರೀ ನಿಮಗೆ. ನೋಡ್ರಿ ಇಲ್ಲಿ ನೋಡ್ತಿರ್ಬೋದು ನೀವು. ನೋಡ್ರಿ ನಾನು ಬಂದಿಲ್ಲ ಅದು ಯಾಕೆ ಹೇಳ್ರಿ. ಈಗೇನು ನಾ ಹಿಂಗೆ 2 ಬಟ್ಲೆ ನೋಡಿಲೆ ಅಲ್ಲಿ ಒಂದು ಎಳೆ ಕಾಣಿಸ್ಲಿಲ್ಲ ರೀ. ಅದು ಒಂದು ಎಳೆ ಕಾಣ್ಬೇಕ್ರಿ. ಅದು ಒಂದು ಎಳೆ ಕಾಣಿದಾಗ ಕರೆಕ್ಟ್ ಅಳತೆ ಐತಂತ ಅಂದ್ಕೊಳ್ದ್ರಿ. ಅದನ್ನು ಪಾಕ ಒಂದು ಎಳೆ ಕಾಣಲಿಲ್ಲ. ಆಮ್ಯಾಗ ಇಲ್ಲಿ ಚಮಚಲ್ಲಿ ಬಿಡತ್ತೇನೆ ನೋಡ್ರಿ. ಆಮ್ಯಾಗ ಇಲ್ಲೂ ಬಂದಿಲ್ಲ ರೀ. ಅದು ಚಮಚಲ್ಲಿ ಬಿಟ್ಟಾಗ ಹೆಂಗೆ ನೋಡ್ಬೇಕಂದ್ರೆ ತೋರಿಸ್ತೇನೆ ನೋಡ್ರಿ ನಿಮ್ಗೆ. ಆಮ್ಯಾಗ ಇಲ್ಲಿ ವಾಟಕದಾಗ ನೀರು ತೊಗೋದೆ ಏನಲ್ರಿ. ವಾಟಕದಾಗ ನೀರು ತೊಗೊಂಡು ಹಾಕಿನ್ರಿ ನಾ ಈಗ. ನೋಡ್ರಿ ಅದು ನೀರಿನ ಜೋಡಿ ನೀರನ್ನ ಆತ್ರಿ. ಕರಗ್ತಿಲ್ಲ ರೀ. ಹಿಂಗೆ ಕರಗಿದ್ದಾಗ ಬಂದಿರಂಗಿಲ್ಲ ರೀ. ಅದನ್ನು ಎಳಕ್ಕಿರ್ತೈತೆ ಇನ್ನೊಂದು ಸ್ವಲ್ಪ ಮತ್ತೊಂದು ಕುದಿಸ್ಕೋಬೇಕ್ರಿ. ಅದನ್ನ ಇನ್ನೊಂದು ಕುದ್ದಂದ್ರೆ ಆಮ್ಯಾಗ ನೋಡ್ಕೊಳ್ದ್ರಿ ಮತ್ತು ನೋಡ್ರಿ ಇಲ್ಲಿ. ನೋಡ್ರಿ ಬಂದಿಲ್ರಿನ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಹೊಸ್ದಾಗಿ ನೋಡೋ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ. ಈ ವಿಡಿಯೋ ಯಾವುದೇ ಒಂದು ಕಾರಣಕ್ಕೆ ಇಷ್ಟ ಆಗಿತ್ತು ಅಂದ್ರೆ ಲೈಕ್ ಮಾಡಿರಿ. ಲೈಕ್ ಮಾಡೋದನ್ನು ಮರಿಬೇಡ್ರಿ. ನೋಡ್ರಿ ಇಲ್ಲಿ ಲಾಸ್ಟಿಗೆ ಬಂದು ಏನು ಪೂರ್ತಿ ಹಿಂಗೆ ಚಮಚ ಎತ್ತಿ ಹಿಡ್ದಾದ್ಮ್ಯಾಗ ಏನು ಎಳೆ ಬೀಳ್ತೈತೆ ನೋಡ್ರಿ. ಬೀಳೋ ಟೈಮ್ದಾಗ ಏನು ಹೊಳ್ಳಿ ಜೋಕೋತೈತಿಲ್ಲ ಎಳೆ. ಅಷ್ಟು ಆತಂದ್ರೆ ಪರ್ಫೆಕ್ಟ್ ಬಂದೈತೆ ನಂಗೆ ರೀ ಆಮ್ಯಾಗ ಇಲ್ಲಿ ನೋಡ್ರಿ ಅಬ್ಸರ್ವ್ ಮಾಡ್ರಿ ನೀವು. ಒಂದಲ್ಲಿ ಒಳೆ ಕೂತೈತೆ ನೋಡ್ರಿ ಇಲ್ಲಿ
ಹಂಗೆ ಒಂದು ಕಡೆ ನೀರಾಗ ಉಂಡೆ ಕುಯ್ತಂದ್ರೆ ಅಂತ ಬಂದೈತೆ ಅಂತ ಅರ್ಥ ರೀ. 2 ಥರ ಹೇಳಿನ್ರಿ ನಾನು ನಿಮಗೀಗ. ಇದು 3ನೇದು ಹೇಳಿ ಅಬ್ಸರ್ವ್ ಮಾಡಿರಿ ನೀವು ಇಲ್ಲಿ. ಉಂಡೆ ಬರ್ತೈತೆ ನೋಡಿರಿ. ಅದು ಬಿಸಿದು ಬರಂಗಿಲ್ಲ, ಸ್ವಲ್ಪ ಆರಿತಂದ್ರೆ ಬರ್ತೈತೆ ರೀ. ಹಿಂಗಾಗಿ ಹಿಂಗೆ ಹಗಲೆಲ್ಲ ನೋಡ್ಕೋಬೇಕ್ರಿ ಅದು ನಾವು. ನೋಡಿರಿ ಈಗ ಕಾಣ್ತಿರ್ಬೋದು ನಿಮ್ಗೆ ಒಂದೇಳಿ ಪಾಕ ಬಂದೈತೆ ರೀ. 1ನೇ ಸ್ಟೆಪ್ ಬಂದು ಚಮಚಲಿ ಹೇಳಿನ್ರಿ ನಾನು ನಿಮ್ಗೆ. ಚಮಚಲಿ ತಿರುವ್ಯಾಡಿ ಏನು ಚಮಚ ಮ್ಯಾಗ ಎತ್ತಿ ಹಿಡಿತಿರಲ್ಲ ಆ ಟೈಮ್ದಾಗನ ಅದೆಲ್ಲ ಇಳಿ ಕೆಳಗೆ ಇಳಿದು ಬಿದ್ದಂಗೆ ಲಾಸ್ಟ್ನೇ ಇಳಿ ಹೊಳ್ಳಿ ಜಕ್ಕೋತೈತೆ ರೀ ಅದು. ಅದು 1ನೇ ಸ್ಟೆಪ್ಪ. 2ನೇದು ನೀರು ಹಾಕಿ ನೋಡೋದ್ರಿ. ನೀರು ಹಾಕಿದ ಮ್ಯಾಗ ನೀರಿನ ಕೂಡ ನೀರು ಆತಂದ್ರೆ ಇಲ್ಲ, ಒಂದು ಸ್ವಲ್ಪ ಗೊಳೆ ಮಾಡ್ರೆ ಉಂಡೆಗತೆ ಆಗ್ಬೇಕು. ಅದು ಅಷ್ಟು ಆತಂದ್ರೆ ಅದು ಪರ್ಫೆಕ್ಟ್ ರೀ. ಆಮ್ಯಾಗ 3ನೇದು ಹಿಂಗೆ ಕೈಲಿ ನೋಡೋದು. ಇದು 3 ಸ್ಟೆಪ್ ನೋಡಿರಿ. ನೋಡೋಕೆ ಒಂದು ಗೊತ್ತಾಗಲಿಲ್ಲ ಅಂದ್ರೆ ಒಂದು ಗೊತ್ತಾಕೈತಿ. ಅದಾದ್ಮ್ಯಾಗ ಗ್ಯಾಸ್ ಬಂದ್ ಮಾಡಿ ಕೆಳಗೆ ಇಟ್ಕೊಂಡು ಹಿಂಗೆ ಹಿಟ್ಟು ಹಾಕೋದ್ರಿ. ಪುಟಾಣಿ ಹಿಟ್ಟು ಆದರೂ ಇನ್ನೊಂದು ಅರ್ಧ ಹಾಕೀನಿ ರೀ. ಒಂದು ಅರ್ಧ ಹಾಕಿ ತಿರುವಾತನಿ. ಇಷ್ಟು ಅಳಸು ಮಾಡೀರಿ ಹೆಂಗೆ ಕರ್ದಂಟು ಆಕೈತದ ಅಂತ ಅನ್ಕೋಬೇಡ್ರಿ. ಮುಂದೆ ನೋಡ್ರಿ ನೀವು ಹೆಂಗೆ ಆಕೈತೆ ಅಂತ ನೋಡಿರಿ. ಮತ್ತು ಭಾಳ ಹಿಟ್ಟು ಹಾಕ್ರೆ ಹಿಂಗೆ ಒಂಥರ ಗಟ್ಟಿ ಆಗಿಬಿಡ್ತಾವ್ರಿ ಅವು ಕರ್ದಂಟು. ಆಮ್ಯಾಗ ಹಿಟ್ಟು ಬಡಕ್ಕೆ ಬಾಯಾಗ ಆದ್ರೂ ಟೇಸ್ಟ್ ಬರಂಗಿಲ್ಲ ಅಷ್ಟೊಂದು. ಹಿಂಗಾಗಿ ಹಿಂಗೆ ಸ್ವಲ್ಪ ಅಳಕನ ಇರ್ಬೇಕು ನೋಡಿರಿ. ಈಗ ನಾ ತಾಟಿಗೆ ಹಾಕಿನ್ರಿ ಅದನ್ನೆಲ್ಲ. ನಾವು ಒಂದು ತಾಟು ಮಾಡ್ಕೊಂಡೇನಿ ರೀ ಅಷ್ಟೇ. ಸ್ವಲ್ಪ ಒಂದು ಬಟ್ಲು ಪುಟಾಣಿ ತೊಗೊಂಡಿದ್ನಲ್ಲ, ಹಿಂಗಾಗಿ ನೀವು ಒಂದು ತಾಟು ತುಪ್ಪ ಸವರ್ಕೊಂಡೇನಿ ರೀ ನಾನು. ಜಾಸ್ತಿ ತೊಗೊಂಡ್ರೆ ನೀವು 2 ತಾಟಾರ ತುಪ್ಪ ಸವರ್ಕೊರಿ, ಇಲ್ಲಾಂದ್ರೆ ದೊಡ್ಡ ತಾಟಾರ ತೊಗೊಳ್ರಿ. ನಾವು ಒಂದು ಡೈಲಿ ಊಟ ಮಾಡೋದು ನಾರ್ಮಲ್ ತಾಟ ಇದ್ರಿ ಅದೊಂದು. ಆ ತಾಟೊಳಗೆ ಹಾಕೊಂಡೇನಿ ರೀ ನಾನು. ಇದಿಷ್ಟು ಅಳಸಾಗೈತಿ ಹೆಂಗೆ ಹೊಡಿಯಾಕೈತಿ ಅನ್ಬೇಡ್ರಿ. ನೋಡಿರಿ ಅಷ್ಟು ಮಸ್ತ್ ಬಂದೈತಿ. ಮ್ಯಾಗ ಶೈನಿಂಗ್ ಬರ್ಬೇಕಂದ್ರೆ ಹಿಟ್ಟು ಹಿಂಗೆ ಅಳಸನ ಇರ್ಬೇಕು ರೀ ಅದು. ಅದು ಭಾಳ ಗಟ್ಟಿ ಆಯ್ತಂದ್ರೆ ಹಿಂಗೆ ಶೈನಿಂಗು ಬರೋಂಗಿಲ್ಲ, ಒಡಿ ಸರಿನೂ ಆಗಂಗಿಲ್ಲ ರೀ ಅವು. ಹಿಂಗೆ ಸ್ವಲ್ಪ ಅಳಸನ ಇರಬೇಕು. ಅದಾದ್ಮ್ಯಾಗ ಗಸಗಸೆ ಹಾಕೀನಿ ರೀ. ಆಮ್ಯಾಗ ಇದು ಕೊಬ್ಬರಿ ತುರಿನೂ ಹಾಕ್ಬೋದು ರೀ. ಸುಮ್ಮನೆ ಡೆಕೋರೇಷನ್ಗೆ ರೀ ಅದು. ಅದೇನು ಆಪ್ಷನಲ್ಲ, ನೀವು ಬೇಕಾದ್ರೆ ಹಾಕ್ಕೋಬೋದು, ಬೇಡ ಅಂದ್ರೆ ಬಿಡ್ಬೋದು. ನಾ ಇಲ್ಲಿ ಕೊಬ್ಬರಿನೂ ಇದ್ದದಲ್ಲ ರೀ, ಹಿಂಗಾಗಿ ಕೊಬ್ಬರಿ ತುರಿಯನ್ನು ಹಾಕಕ್ಕೆ ಹೋಗಿಲ್ಲ ಇಲ್ಲಿ. ಗಸಗಸೆ ಅಷ್ಟು ಹಾಕ್ತೀನಿ. ಅದನ್ನೂ ಸ್ವಲ್ಪ ಲೇಟಾಗಿ ಹಾಕಿನಿ ರೀ, ಹಿಂಗಾಗಿ ಅದು ಹಿಡ್ಕೊಲಿಲ್ಲ. ಯಾಕಂದ್ರೆ ಮ್ಯಾಗೆಲ್ಲ ಹಪ್ಪಳ ಗಟ್ಟಿ ಬಿಟ್ಟಿತ್ತು ಅದು. ಇಷ್ಟು ನೋಡಿರಿ. ಈ ನಮ್ಗೆ ಅದು ಅಳಸು ಅನ್ಸೈತಿ ಅದು ಗಟ್ಟಿ ಆಕೈತಿ ಆಮೇಲೆ ಅನ್ಕೊಳ್ಳೋರಿದ್ರಂದ್ರೆ ಏನು ಟ್ರಾನ್ಸ್ಫರ್ ಮಾಡಿರ್ತೀರಿ ಆ ಬುಟ್ಟಿ ಒಳಗೆ ಕಡಾಯಿ ಒಳಗೆ ನೋಡಿದ್ರಿ ಅಂದ್ರೆ ನೀವು ಅಲ್ಲಿ ಎಷ್ಟು ಗಟ್ಟಿಗೆ ಇರ್ತೈತಿಲ್ಲ ಅಷ್ಟು ಗಟ್ಟಿ ಆಕೈತೆ ನೋಡಿರಿ ಕರದಂಟ. ಇಲ್ಲಿ ನೋಡಿರಿ ಈಗ ನೋಡ್ತಿರ್ಬೋದು ನೀವು ಎಷ್ಟು ಮಸ್ತ್ ಬಂದವು ಕರದಂಟ. ಕಟ್ ಮಾಡತ್ತೆ ನೋಡಿರಿ ನಾ ಇವಾಗ. ಬರ್ರಿ ಬಂದವ್ರಿ ಮಸ್ತ್ ಆಗ್ಯಾವ. ಕಟ್ ಮಾಡೋದ್ರಾಗನ ಹಿಂಗೆ ತಾಟ್ನಾಗ ಸರದು ಹುಚ್ಚಿ ಹೊಂಟವ್ರವ ನೋಡ್ತಿರ್ಬೋದು ನೀವು. ನೋಡ್ರಿ ಇಲ್ಲಿ ಅವಾಗನ ಸರದು ಹೊಂಟವು. ಪಾಕಿನ ಅಳತೆಯನ್ನು ನೋಡಿರಿ ಮಾಡಿ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡೋದು ಮರಿಬೇಡ್ರಿ. ಈಗ ನೀವು ನೋಡ್ತಿರ್ಬೋದ್ರಿ ಎಷ್ಟು ಮಸ್ತ್ ಬಂದಾವಂತ ಕರ್ದಂಟು, ಪುಟಾಣಿ ಕರ್ದಂಟು ನೋಡಿರಿ. ನೋಡಿರಿ ಮಸ್ತ್ ಇದು ಮಾತ್ರ ಮಸ್ತ್ ಆಗ್ಯಾವ್ರಿ. ಒಟ್ಟು ಬೆರ್ಸಾಗಿಲ್ಲ. ಅದ್ರ ತಾಟುಗಳ್ಗೂ ಎಷ್ಟು ಚಂದ ಹೇಳಾಕತ್ತಾವ ನೋಡ್ರಿ ಅವು. ನೋಡಿರಿ ಏನು ತಾಟಿಗೆ ಹತ್ಕೊಂಡಿಲ್ಲ ಏನಿಲ್ಲ, ಎಷ್ಟು ಚಂದ ಅದು ಬರತ್ತಾವ ನೋಡಿರಿ. ಒಮ್ಮೆ ಟ್ರೈ ಮಾಡಿ ನೋಡಿರಿ ನೀವು. ಕಸಕಸಿ ಹಾಕಿನ್ಲೇ ರೀ ಅವ್ರು ಮ್ಯಾಗ ಹಂಗೆ. ಅದು ನೋಡಿರಿ ಫೈನಲಾಗಿ ರೆಡಿ ಆದವ್ರಿ. ಇವಾಗ ಸ್ವಲ್ಪ ಸೇಪ್ ಜಾಸ್ತಿ ಉದ್ದಕ್ಕೆ ಮಾಡ್ಕೊಂಡೇನ್ರಿ ನಾನು. ನಿಮ್ಗೆ ಯಾವ ಸೇಪಿಗೆ ಬೇಕಾಗ್ತೋ ಆ ಸೇಪಿಗೆ ಕಟ್ ಮಾಡ್ಕೊರಿ. ಮತ್ತು ಭಾಳ ತೆಳುವೂ ಇಲ್ಲ ಭಾಳ ದಿಪ್ಪನೂ ಇಲ್ಲ, ಎಷ್ಟು ಮಾಡ್ಕೊಂಡೆ ನೋಡಿರಿ. ನೋಡ್ತಿರ್ಬೋದು ನೀವು ಅವಾಗ ಹೆಂಗೆ ಮುರಿತಾವಂತ. ಮಸ್ತ್ ಕರುಮಿ ಪಳ್ಳಕ್ಕವು ಮಾಡಿ ನೋಡಿರಿ. ಮತ್ತು ಮುಂದಿನೊಳಗೆ ಸಿಗ್ತೇನೆ ರೀ.